ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗಿನೇ ಗಾಡಿ ಬಂದು ನಿಂತಿತ್ತು, ತರಕಾರಿ ಗಾಡಿ. ಯಾವಾಗ ವಾರಕ್ಕೆ ಒಂದ್ಸತಿ ಬರ್ತಾ ಇರ್ತಾರೆ ಮನೆ ಹತ್ರನೇ. ಅಮ್ಮ ಇವ್ರ ಹತ್ರ ತೊಗೊಳೋದು. ಇವರೇನೋ ಬರಲಿ ಅಂದರೆ ಅಪ್ಪ ಸಂತೆ ಅಂದರೆ ತೊಗೊಬರ್ತಾರೆ ಅಮರಾಪುರದಿಂದ. ಅವಳು ಸ್ನಾನ ಮಾಡಿಸಿ ಇನ್ನೂ ಒಂದು 5 ನಿಮಿಷ ಆಗಿಲ್ಲ, ಅವಾಗ ಎದ್ಲು. ತರಕಾರಿಯಿಂದ ವೀಡಿಯೋ ಮಾಡ್ಕೊಂಡು ಬರೋಷ್ಟಿಗೆ ಎದ್ಬಿಟ್ಲು. ಮತ್ತು ಅವಳನ್ನು ಕರ್ಕೊಂಡು ಹೊರಗಡೆ ಬಂದೆ. ತರಕಾರಿ ಗಾಡಿ ಬಂದಿದ್ದೆಲ್ಲ ಆ ಕಾರ್ ನೋಡ್ತಾ ಇದ್ದಾಳೆ ಅವಳು. ನೋಡಿ ಎಷ್ಟು ನೋಡ್ತಾ ಇದ್ದಾಳೆ. ಹೊರಗಡೆ ಬಂದರೆ ಸಾಕು ಸುತ್ತಮುತ್ತ ನೋಡ್ಕೊಂಡಿರ್ತಾಳೆ. ನನ್ನ ಪುಟ್ಟ ಮಗಳು ಒಂದು 5 ನಿಮಿಷ ಮಲ್ಕೊಂಡು ಮತ್ತೆ ಎದ್ಲು. ಜಾಸ್ತಿ ಅವಳು ಮಲಗಲ್ಲ, ಅಜ್ಜಿ ಜೊತೆ ಆಟಾಡ್ತಾ ಇದ್ದಾಳೆ. ಇವಾಗ ಊರಿಂದ ನಮ್ಮ ತಾತ ಬಂದಿದ್ರು, ಅಮ್ಮ ಅವರಪ್ಪ. ನಾವು ಜಾಸ್ತಿ ತಾತ ಅನ್ನಲ್ಲ, ಅಪ್ಪ ಅಂತ ಅಂತೀವಿ. ಅದು ಚಿಕ್ಕ ಹುಡುಗರಿಂದ ನಮ್ಗೆಲ್ಲರಿಗೂ ಅಷ್ಟೇ ರೂಢಿಯಾಗಿಬಿಟ್ಟಿದೆ ಅಪ್ಪ ಅಪ್ಪ ಅಂದು. ಸೊ ಹಂಗಾಗಿ ಅಪ್ಪ ಅಂತ ಅಂತೀವಿ. ಮಕ್ಕಳಪ್ಪ ನಾವು ಮನೆ ಒಳಗೆ ಏನು ಚಿಕನ್ನು ಮಟನ್ ಆಗಲಿ ಏನೇ ಆಗಲಿ ನಾವು ಮಾಡಲ್ಲ, ಹೊರಗಡೆನೇ ಮಾಡೋದು. ಸೊ ಹಂಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ಕೊಂಡು ಕುಂತಿದ್ದಾವೆ ನೋಡಿ, ಇಷ್ಟೊಂದು ಕಾಗೆಗಳೆಲ್ಲ. ಅದು ಯಾವಾಗೂ ಅಷ್ಟೇ, ಯಾವಾಗ ಏನಾರ ಮಾಡಲಿ ಡೈಲಿ ಇರ್ತವೆ, ಎನಿ ಟೈಮ್ ಯಾವಾಗೂ ಅಲ್ಲಿ ಕಾಯ್ಕೊಂಡಿರ್ತವೆ. ಬರ್ಬೇಕಾದ್ರೆ ನಾನು ಬರ್ತಡೆ ಅಂತ ಅಂದ್ಬಿಟ್ಟು ಕೋಳಿ ಹೊಟ್ಟೆ ಒಳಗಿರುತ್ತಲ್ಲ, ಮೊಟ್ಟೆ ಮತ್ತು ಲಿವರು ದಮ್ಮೆ ಎಲ್ಲನೂ ಅದನ್ನು ತೊಗೊಬಂದಿದ್ರು. ನಮ್ಮೆಲ್ಲರಿಗೂ ಈ ಮೊಟ್ಟೆ ಫ್ರೈ ಅಂದರೆ ತುಂಬ ಇಷ್ಟ. ಚಿಕ್ಕ ಹುಡುಗರಿಂದನೂ ನಮ್ಮ ತಾತ ಅಭ್ಯಾಸ ಮಾಡಿಸಿದ್ದಾರೆ. ಆದರೆ ಫ್ರೈ ಮಾಡಲಿಲ್ಲ, ಸಾಂಬಾರು ಥರ ಮಾಡಿದ್ವಿ.